ಹಾಗೆ ನಾನು ಸುಮಾರು ನನ್ನ ಸಿನಿಮಾಗಳು ಎಸ್ ನಾರಾಯಣ್ ಸರ್ ಮೊದಲನೇ ಸಿನಿಮಾ ಅದು ಚೈತ್ರದ ಪ್ರೇಮಾಂಜಲಿ ಸುಮಾರು 93-94 ನಾನೊಂದು 7ನೇ ಕ್ಲಾಸ್ ಹುಡುಗ ಮಾಡ್ತೀನಿ ಅವಾಗ. ನಾನು ಸಾಮಾನ್ಯವಾಗಿ ಒಂದು ಸಿನಿಮಾನ 2ನೇ ಸಲ ನೋಡೋದೇ ತುಂಬ ಅಪರೂಪ. ನಾನು ಆ ಸಿನಿಮಾನ ಒಂದು 10 ಸಲ ನೋಡಿದ್ದೀನಿ. ಯಾವತ್ತಾರು ಒಂದು ದಿವಸ ಇವರು ನಾನು ಡೈರೆಕ್ಟರ್ ಆದರೆ ಇವ್ರನ್ನ ಕಾಸ್ಟ್ ಮಾಡಬೇಕು ಅನ್ಕೋತಿದ್ದೆ. ಥ್ಯಾಂಕ್ ಯು ಮೇಡಮ್. ತುಂಬ ಆ ಕ್ಯಾರೆಕ್ಟ್ರಿಗೆ ಪ್ರಿಪ್ರೇಷನ್ಗಳಾಗಿ ಆಮೇಲೆ ಇವ್ರ ಜೊತೆ ಒಂದು ಯಾಕಂತಂದ್ರೆ ಎಲ್ಲ ಬೇರೆ ಬೇರೆ ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ಮಾಡೋದು ಅಂತ ಇದಿದ್ರು. ಆಮೇಲೆ ತುಂಬ ಸೀರಿಯಲ್ಸ್ ಎಲ್ಲ ಮಾಡ್ತಾರೆ, ಅಷ್ಟೆಲ್ಲ ಬ್ಯುಸಿ ಇದ್ದಾರೆ. ಒಂದು ದಿವಸ ಡೇಟಿಗೆ ಯಾವುದು ತೊಂದರೆ ಮಾಡಿಲ್ಲ, ಡೇಟ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ. ಥ್ಯಾಂಕ್ ಯು ಮೇಡಮ್, ಖುಷಿ ಆಯ್ತು ಮೇಡಮ್, ಥ್ಯಾಂಕ್ ಯು ಮೇಡಮ್. ಹಾಗೆ ನನ್ನ ಇಲ್ಲಿ ಅನುಪಸ್ಥಿತಿ ಇರ್ತಕ್ಕಂಥ ಸಚಿನ್ ಬಸ್ರು ಮ್ಯೂಸಿಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದರು. ಅವರೆಲ್ಲ ಕೆಲವು ನೈಟ್ ಮೇರ್ ಇರ್ತಾರಲ್ಲ, ರಾತ್ರಿ ಹೊತ್ತು ಕೆಲಸ ಮಾಡೋ ಜನ, ರಾತ್ರಿ 2 ಗಂಟೆ 1 ಗಂಟೆ ಎಷ್ಟು 3 ಗಂಟೆ 4 ಗಂಟೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್. ಯಾಕಂತಂದ್ರೆ ಸುಮ್ಮನೆ ಈಗ ನಾವು ಬರೀ ಸಾಂಗ್ ಸಖತ್ತಾಗಿದೆ ನಾವೇ ಹೇಳೋದಕ್ಕಿಂತ ಜನವರಿ 15 ಸಂಕ್ರಾಂತಿಯಿಂದ ಮೆಟೀರಿಯಲ್ಸ್ ಆಚೆ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಸಿಂಗಲ್ ಅವತ್ತು ರಿಲೀಸ್ ಆಗುತ್ತೆ ಸಂಕ್ರಾಂತಿಗೆ. ಅಲ್ಲಿಂದ ಸ್ಟಾರ್ಟ್ ಮಾಡಿ ಮೇ ಆಸುಪಾಸು ಸಿನಿಮಾ ರಿಲೀಸ್ ಪ್ಲ್ಯಾನ್ ಮಾಡ್ತಿದ್ದೀವಿ. ಇದರಲ್ಲಿ ಇನ್ನೂ ಮುಖ್ಯವಾಗಿ ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಪೃಥ್ವಿ ತಗಾರಿನ ಕೋ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ. ಅವರು ಬರೀ ಕೋ ಡೈರೆಕ್ಟರ್ ಅನ್ನೋದಕ್ಕಿಂತ ಹೆಚ್ಚಿಗೆ ಈ ಸಿನಿಮಾಲಿ ತುಂಬ ಡಿಪಾರ್ಟ್ಮೆಂಟ್ ತುಂಬ ಆ್ಯಕ್ಚುಲಿ ನಾನು ಆವಾಗಲೇ ಒಂದು ಪ್ರೊಡ್ಯೂಸರ್ ಕತೆ ಹೇಳಿದ್ರು ಅಂತ ಹೇಳಿದ್ದು ಅವ್ರಿಗೇನೆ ಅಷ್ಟು ಟೆನ್ಷನ್ ತೊಗೊಂಡು. ಯಾಕಂತಂದ್ರೆ ನಾನು ಒಂದೇ ಸಿನಿಮಾಗೆ ಇಷ್ಟೊಂದು ಟೆನ್ಷನ್ ತಗೊಂಡು ನೆಕ್ಸ್ಟ್ ಸಿನಿಮಾಗೆ ಇರೋಲ್ಲಪ್ಪ ಅಂತೇಳಿ ಪ್ರತಿ ಸಿನಿಮಾ ಅನ್ನೋದು. ಮತ್ತು ಈ ನಾವು ಆ್ಯಕ್ಚುಲಿ ಅಡ್ವೊಕೇಟ್ ಕೂಡ ಆಗಿರೋದ್ರಿಂದ ಅಡ್ವೊಕೇಟ್ಸ್ ಎರಡು ಹೆಂಗೆ ಅಂದರೆ ನಾವು ಪ್ರಾಬ್ಲಮ್ ಜೊತೆ ಸಮಸ್ಯೆ ಜೊತೆ ಬದುಕೋದು ಕಲ್ತ್ಕೋಬೇಕು. ಆ ಸಮಸ್ಯೆ ಇದ್ರೇ ನಮ್ಗೆ ಕಾಸೇ ಬರುತ್ತೆ ಆ್ಯಕ್ಚುಲಿ. ಹಾಗೆ ಅದನ್ನು ಹೆಂಗೆ ಸಾಲ್ವ್ ಮಾಡೋದು ಅದನ್ನು ಯೋಚನೆ ಮಾಡಬೇಕು ಕೂಲಾಗಿ. ಆ ಕೂಲನ್ನು ವಿಚಾರ ಕಲ್ತದ್ದು ಆ್ಯಕ್ಚುಲಿ ನಾನು ಇವ್ರ ಹತ್ರ ನಮ್ಮ ನಿರ್ಮಾಪಕರ ಹತ್ರ. ಥ್ಯಾಂಕ್ ಯು ಪಾ. ಒಳ್ಳೆ ಐಡಿಯಾ ಇರ್ತಕ್ಕಂಥ ಒಳ್ಳೆ ಸ್ಕ್ರಿಪ್ಟು ಐಡಿಯಾಲಜಿ ಏನಿದೆ ಡೈರೆಕ್ಟರ್ ಆಗಪ್ಪ ಒಳ್ಳೆದಾಗಿ. ಆಮೇಲೆ ಕುಮಾರ್ ಅಂತ ಕೋ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ, ಥ್ಯಾಂಕ್ ಯು ಪಾ. ಆಮೇಲೆ ಸಚಿನ್ ಹಂಗೆ ಹೇಳ್ತಾ ಹೋದ್ರೆ ಇನ್ನೂ ತುಂಬ ಇದ್ದಾರೆ ಲಿಸ್ಟ್ಗಳಲ್ಲಿ. ಆಮೇಲೆ ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟಲ್ಲಿ ಮತ್ತು ಆರ್ಟಿಸ್ಟ್ ಆಗಿ ಅರ್ಜುನ್ ಕೂಡ ನನಗೆ ತುಂಬ ಸಾಥ್ ಕೊಟ್ಟರು. ಥ್ಯಾಂಕ್ ಯು ಅರ್ಜುನ್ ಮಂಜು. ಆಮೇಲೆ ಇನ್ನೂ ಮೇಯ್ನಾಗಿ ಬೆಂಜಮಿನ್ ಸಂದೀಪ್ ನಿಂತ್ಕೊಂಡ್ರೆ ಇಲ್ಲಿ ಬರ್ರಿ, ಆ ಕಡೆ ತಿರ್ಕೊಂಡು ಇಲ್ಲಿ ಬರ್ಬೇಕು ಕೆಲವು. ಇವ್ರು ನೋಡಿದ್ರೆ ಭಯ ಆಗುತ್ತೆ ಇಲ್ವದು. ಅದು ವೈಟ್ ಸೈಡ್ ಮೇಲೆ ಹಾಕ್ತಾರೆ, ಓಕೆ ಅವು ಈ ಪರ್ಸನ್ ನೋಡೋಕೆ ಹಿಂಗಿದ್ರೆ ಎಂಥ ಮಗು ಥರ ಅಂತಂದರೆ ಅವನೊಂದು ಇದೇನು ತುಂಬ ಮಗು ಥರ. ಆಮೇಲೆ ಎಷ್ಟೊಂದು ರಾತ್ರಿ ಲೆಪ್ಸಿ ನನಗೆ ಬೇಕು ಬೆಂಜಮಿನ್ ಅಂದರೆ ರೆಡಿ ಮಾಡ್ಕೊಳ್ತಾರೆ. ಥ್ಯಾಂಕ್ ಯು ಬೆಂಜಮಿನ್. ತುಂಬ ಈ ಡಿಪಾರ್ಟ್ಮೆಂಟ್ ಆ ಡಿಪಾರ್ಟ್ಮೆಂಟ್ ಅಂತ ಊಟದಿಂದ ಹಿಡಿದು. ಆಮೇಲೆ ಸಿನಿಮಾದಲ್ಲಿ ಸುಮಾರು ಒಂದು 80% ನಾನ್ ವೆಜ್ ಎಲ್ಲ ಅವರೇ ಮಾಡಿ. ಏನು ಶನಿವಾರ ಭಾನುವಾರ ನಾನ್ ವೆಜ್ ಹಾಕ್ತಾರೆ, ಇವ್ರು ಹಂಗಲ್ಲ 80% ಫುಲ್ ನಾನ್ ವೆಜ್ ಮಾಡೋದು. ಏನು ಅದರಲ್ಲೂ ವೆರೈಟಿ ತುಂಬ ಥ್ಯಾಂಕ್ ಯು. ಯಾಕಂತಂದರೆ ಫುಡ್ಡು ಹೊರಗಡೆ ತಿಂದು ಆಮೇಲೆ ಚೈಲ್ಡ್ ಕ್ಯಾರೆಕ್ಟ್ರು ಅಂದರೆ ಹೀರೋ 3-4 ಸ್ಟೇಜಲ್ಲಿ ತೋರಿಸ್ತೀವಿ. ಅದ್ರಲ್ಲಿ 3-4 ಸ್ಟೇಜ್ ಪಾಪ ಪ್ರಕಾಶ್ ಕಮ್ಮಿ ಇವರು ಆ್ಯಕ್ಚುಲಿ ನೋಡೋಕೆ ಹಂಗೆ ಇದೆ ಹುಡುಗ ನೋಡಿ. ಇವರು ಇಲ್ಲಿಯವರಲ್ಲ, ನೇಟಿವ್ ಡೆಲ್ಲಿಯವರು. ನಾನು ಲಾಸ್ಟ್ ಒಂದು ಹಿಂದಿ ಪಿಕ್ಚರ್ ಮಾಡಿದೆ, ಹಿಂದಿ ಪಿಕ್ಚರ್ ರೆಡ್ ಕಾಲರ್ ಅಂತ. ಆ ಸಿನಿಮಾದಲ್ಲಿ ಕಿಶೋರ್ ಸಾರ್ಗೆ ಮಗನ ಪಾತ್ರ ಮಾಡಿದರು. ತುಂಬ ಇಂಟೆಲಿಜೆಂಟು. ಆಮೇಲೆ ಅಷ್ಟೇ ತುಂಬ ಕ್ವೈಟಾಗಿ ಇದ್ರೂ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಇವರು ಸಾರ್ದು ಹೆಂಗೆ ಗೆಟಪ್ನ ಆ್ಯಕ್ಟ್ ಮಾಡಿದ್ದಾರೆ ಪ್ರೊಡ್ಯೂಸರ್ದು. ಯಾಕಂದರೆ ಅವ್ರ ಚೌಕಿದಾರರು ಅಂಡಮಾನ್ ಅವ್ರ ನೇಟಿವ್ ಅಂಡಮಾನ್ ಅದರಿಂದ ಅವ್ರನ್ನ ಎಲ್ಲ ವ್ಯವಸ್ಥೆ ಮಾಡಿಕೊಟ್ರು, ಅದೆಲ್ಲ ತೋರಿಸಿದ್ರು ಫಸ್ಟು. ಯಾಕಂದರೆ ಅಂಡಮಾನೇ ಬಾರಿನಲ್ಲ ನನಗೆ ಆ್ಯಕ್ಚುಲಿ ನಮ್ಮೂರನ್ನ ಅಂದರೆ ನಮ್ಮದೇ ದೇಶ ಅಲ್ವಾ, ನಮ್ಮ ದೇಶ ಚೆನ್ನಾಗಿ ತೋರಿಸ್ಬೇಕು, ಅಲ್ಲೇನಿದೆ ಅಲ್ಲಿ ಮಾಡಿದ್ರೆ ತೋರಿಸ್ಬೇಕು ಅನ್ನೋ ಆಸೆ ಅಷ್ಟೇ. ಅದು ಒಂದಷ್ಟು ತೋರಿಸಿದ್ರು ನನಗೆ ಇಲ್ಲ ಇವು ಇದು ಮಾಡಬೇಕು ಅನ್ನಿಸ್ತು. ಅಂಡಮಾನ್ ಮತ್ತು ನಿಕೋಬಾರ್ ಇದಲ್ಲದೆ ಐಸ್ಲ್ಯಾಂಡಲ್ಲಿ
ತುಂಬ ವೆರಿ ಬ್ಯೂಟಿಫುಲ್ ಅಂದರೆ ಎರಡರಿಂದ 3 ಅವರು ಎಷ್ಟು ತಾಳ್ಮೆ ಇರಬೇಕು ಯೋಚನೆ ಮಾಡ್ಕೊಳ್ಳಿ. ಈ ಸಿನಿಮಾ ಅಂದರೆ ನಾವು ಬೆಳಿಗ್ಗೆ 7 ಗಂಟೆಗೆ ಕಾಲ್ಸಿ ಸ್ಟಾರ್ಟ್ ಮಾಡ್ತೀವಿ, 6 ಗಂಟೆ ಪ್ಯಾಕಪ್ ಹೇಳ್ತೀವಿ. ಆ ನಿರ್ಮಾಪಕರಿಗೆ ಎಷ್ಟು ತಾಳ್ಮೆ ಇರಬೇಕು. ಒಂದು ಸಾಂಗ್ಗೆ ಸುಮಾರು ಅದು ಅವ್ರು ನನ್ನ ಬೈಕಂಡ್ರು ಒಂದು 80 ಲಕ್ಷ ಮೇಲೆ ಖರ್ಚು ಮಾಡಿದ್ದಾರೆ ಅದಕ್ಕೆ. ಬೈಕಲ್ಲಿ ಇರ್ತಾರೆ ಅದು ನಾನು ಬೈಕ್ಗಳಿಗೆ ಈಗ ನಂದೇನು ತಪ್ಪಿಲ್ಲ, ಅವರೇ ಐಡಿಯಾ ಕೊಟ್ಟದ್ದು ಅಲ್ಲಿ ಮಾಡು ಅವರೇ ಐಡಿಯಾ ಕೊಟ್ಟು. ಬಟ್ ಬ್ಯೂಟಿಫುಲ್ ಆಗಿದೆ. ಧನ್ಯವಾದ, ತುಂಬ ಧನ್ಯ. ಮತ್ತು ಪೃಥ್ವಿ ಸರ್ ತುಂಬ ಮುದ್ದ ಕಾಣಿಸ್ತಾರೆ. ದೊಡ್ಡ ಇಟ್ಟಾಗ ಚಾನ್ಸಸ್ ಇದೆ ನೋಡು. ನನ್ನ ತುಂಬ ಬೈಕಲ್ಲಿದ್ದಾರೆ, ನನ್ನ ಯಾಕೆ ಅಡ್ಡ ಮನೆ ಕರ್ಕೊಂಡು ಸಾಯಿಸ್ತಾರೆ. ನಾನು ನೋಡ್ತಾ ಇರ್ತೀನಿ, ಕರ್ಕೊಂಡು ಹೋಗೋ ಅವರಿಬ್ರು ಡ್ಯೂಯೇಟ್ ಆಡಲಿ, ಮಗ ಸೊಸೆ ಡ್ಯೂಯೇಟ್ ಆದರೆ ನಾನು ನೋಡ್ಬಾರ್ದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.